ನಮಸ್ಕಾರ. ದೀಪಿಕಾ ಕೋಲ್ಕರ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಅಕ್ಕಿ ಹಿಟ್ಟಿನ ಪೂರಿ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಏನು ಅಂತ ನೋಡೋಣ. ಮೊದಲಿಗೆ 2 ಬಟ್ಲು ಅಕ್ಕಿ ಹಿಟ್ಟು ಜರಡಿ ಮಾಡಿ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸೋಣ. ಸ್ವಲ್ಪ ಜೀರಿಗೆ, ಬಿಸಿನೀರಲ್ಲಿ ಮಿಕ್ಸ್ ಮಾಡ್ಕೋಬೇಕು, ಕಲಿಸ್ಕೋಬೇಕು ಸ್ವಲ್ಪ ಹಾಕೊಂಡು. ಈ ಗೋಧಿ ಹಿಟ್ಟಿನ ಪೂರಿ, ಮೈದಾ ಹಿಟ್ಟಿನ ಪೂರಿ ಎಲ್ಲ ನೀವು ತಿಂದಿರ್ತೀರ. ಅಕ್ಕಿ ಹಿಟ್ಟಿನ ಪೂರಿ ತಿಂದಿರಲ್ಲ, ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ. ಇವತ್ತು ತುಂಬ ಚೆನ್ನಾಗಿರುತ್ತೆ ಅಕ್ಕಿ ಹಿಟ್ಟಿನ ಪೂರಿ. ನೀವು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದಕ್ಕೆ ಖಾರ ಚಟ್ನಿ ಕಾಂಬಿನೇಷನು. ಈ ಪೂರಿಗೆ ಮಾಡ್ತೀವಲ್ಲ ಆ ಥರ ಸಾಗು, ಮಸಾಲೆ ಸಾಂಬಾರು, ಇದಕ್ಕೆಲ್ಲ ಚೆನ್ನಾಗಿರುತ್ತೆ. ನೋಡಿ, ಚೆನ್ನಾಗಿ ನಾದಬೇಕು ಈ ಥರ. ಹೀಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಆಗಿದೆ, ಸಾಕು. ಇದು ರೆಸ್ಟ್ ಮಾಡಲಿ. ಇನ್ನೊಂದು ಕಡೆ ಚಟ್ನಿ ಮಾಡ್ಕೊಳ್ಳೋಣ, ತೆಂಗಿನಕಾಯಿ ಚಟ್ನಿನ. ರೆಸ್ಟ್ ಮಾಡಲಿ ಇದು. ನೋಡಿ, ನಾನು ರೊಟ್ಟಿ ಮೇಕರಲ್ಲಿ ಮಾಡ್ತಾಯಿದ್ದೀನಿ. ಈ ರೊಟ್ಟಿ ಮೇಕರಲ್ಲಿ ರೊಟ್ಟಿಗೂ ಎಲ್ಲ ಥರದ ರೊಟ್ಟಿಗಳು, ಹೋಳಿಗೆಗಳು, ಪೂರಿ, ಖಾರದ ರೊಟ್ಟಿ ಎಲ್ಲ ಮಾಡ್ಕೋಬೋದು ಈಸಿಯಾಗಿ. ಬನ್ನಿ ನೋಡೋಣ. ಎಣ್ಣೆ ಕವರಲ್ಲೂ ಮಾಡ್ಕೋಬೋದು. ಎಣ್ಣೆ ಕವರ್ ಇಲ್ಲ ಅಂತಂದರೆ ಈ ಥರ ಪ್ಲಾಸ್ಟಿಕ್ ಬಳೆ ಎಲೆ ಸಿಗುತ್ತೆ, ಅದರಲ್ಲಿ ಮಾಡ್ಕೋಬೋದು ಆರಾಮಾಗಿ. ಎಣ್ಣೆ ಸವರಬೇಕು, ಹಚ್ಚಬೇಕು ಎಣ್ಣೆನ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಇಲ್ಲಿ ಅರ್ಧ ಹೋಳು, ಒಂದು ತೆಂಗಿನಕಾಯಿನಲ್ಲಿ ಅರ್ಧ ಹೋಳು ತೆಂಗಿನಕಾಯಿ ತುರಿದು ಇಟ್ಕೊಂಡಿದ್ದೀನಿ. ಈಗ ಚಟ್ನಿ ಮಾಡ್ಕೊಳ್ಳೋಣ. ಇದರಲ್ಲಿ ಚೆನ್ನಾಗಿರುತ್ತೆ. ಓಕೆ, ನೋಡಿ, ಒಂದು 3 ಸ್ಪೂನು ಪುಟಾಣಿ ಕಡಲೆ. ನೋಡಿ, ಸ್ವಲ್ಪ ಹುಣಸೆಹಣ್ಣು, ಒಂದು 3-4 ಹಸಿಮೆಣಸು, ಪುದೀನ ತೊಳೆದಿಟ್ಟಿರುವಂಥದ್ದು, ಒಂದು 5-6 ಎಸಳು ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ತೊಳೆದಿಟ್ಟಿರುವಂಥದ್ದು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನೋಡಿ, ಈಗ ರುಬ್ಕೊಳ್ಳೋಣ. ನೋಡಿ, ಚಟ್ನಿ ರೆಡಿಯಾಗಿದೆ. ಪೂರಿ ಸಾಗು ಚಟ್ನಿ ಸವಿಯಲು ಸಿದ್ಧವಾಗಿದೆ. ನೀವು ನಿಮ್ಮ ಮನೇಲಿ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.